नमो भगवते रामकृष्णाय। ॐ 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 नमो भगवते रामकृष्णाय।
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತು. ಶ್ರೀರಾಮಕೃಷ್ಣಾರ್ಪಣ. ಎಲ್ಲರಿಗೂ ಜಯರಾಮಕೃಷ್ಣ. ನನ್ನ ಹೆಸರು ಧನುಷ್. ನನ್ನ VMS ನಂಬರ್ 438. ನಾನು ಇವತ್ತು ಇಬ್ಬರ ಶಿಷ್ಯಂದಿರ ಬಗ್ಗೆ ಒಂದು ಕಥೆಯನ್ನು ಹೇಳುತ್ತಿದ್ದೇನೆ. ತುಂಗಾಭದ್ರಾ ನದಿಯ ತೀರದಲ್ಲಿ ಒಂದು ಆಶ್ರಮವಿತ್ತು. ಅಲ್ಲಿ ಗುರು ಶ್ರದ್ಧಾನಂದರ ಬಳಿ ಹಲವಾರು ಶಿಷ್ಯಂದಿರು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರು. ಅದರಲ್ಲಿ ಇಬ್ಬರ ಶಿಷ್ಯರ ಕಥೆ ಇದು. ಒಬ್ಬನ ಶಿಷ್ಯನ ಹೆಸರು ವಿನಯ ಶರ್ಮಾ ಹಾಗೂ ಇನ್ನೊಬ್ಬನ ಹೆಸರು ವಿಜಯ ಶರ್ಮಾ. ಒಂದು ದಿನ ಗುರುಗಳು ಅವರಿಬ್ಬರನ್ನು ಕರೆದು, ಶಿಷ್ಯರೇ, ಇನ್ನು ನಿಮ್ಮ ವಿದ್ಯಾಭ್ಯಾಸ ಮುಗಿದಿತು, ನೀವು ಇನ್ನೂ ಹೊರಡಬಹುದು ಎಂದು ಹೇಳಿದ್ದರು. ಆದ್ದರಿಂದ ಶಿಷ್ಯರು, ನಮ್ಮ ಮುಂದಿನ ಜೀವನಕ್ಕಾಗಿ ನೀವು ಸಲಹೆ ಕೊಡಿ ಗುರುಗಳೇ, ನಾವು ಅದರಂತೆ ನಡೆದುಕೊಳ್ಳುತ್ತೇವೆ ಎಂದು ಹೇಳಿದರು. ಅದಕ್ಕೆ ಗುರುಗಳು, ನೀವು ಈ ರಾಜ್ಯದ ನ್ಯಾಯನಿಧಿ ಬಳಿಗೆ ಹೋಗಿ, ಅವನ ಬಳಿಗೆ ಹೋದವರನ್ನು ಬರಿಗೈಯಲ್ಲಿ ಕಳುಹಿಸುವುದಿಲ್ಲ ಎಂದು ಹೇಳಿದರು. ಅದಕ್ಕಾಗಿ ಒಂದು ದಿನ ಆ ಇಬ್ಬರು ಶಿಷ್ಯಂದಿರು ನ್ಯಾಯನಿಧಿ ಬಳಿಗೆ ಹೋದರು. ನ್ಯಾಯನಿಧಿ ಇವರಿಬ್ಬರನ್ನು ಕಂಡು, ನೀವು ಯಾರು, ನೀವು ಎಲ್ಲಿಂದ ಬಂದಿದ್ದೀರಿ ಎಂದು ಕೇಳಿದನು. ಅದಕ್ಕಾಗಿ ಈ ಇಬ್ಬರು ಶಿಷ್ಯರು, ನಾವು ಗುರು ಶ್ರದ್ಧಾನಂದರ ಶಿಷ್ಯರು. ಅವರು ನೀವು ನಮ್ಮ ಮುಂದಿನ ಜೀವನಕ್ಕಾಗಿ ಸಹಾಯ ಮಾಡುತ್ತಾರೆ ಎಂದು ಹೇಳಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಎಂದು ಹೇಳಿದರು. ಅದಕ್ಕಾಗಿ ನ್ಯಾಯನಿಧಿ, ನಿಮಗೆ ಏನು ಸಹಾಯ ಮಾಡಬೇಕು ಎಂದು ಕೇಳಿದನು. ಅದರಲ್ಲಿ ಒಬ್ಬ ಶಿಷ್ಯನಿದ್ದನಲ್ಲ, ವಿಜಯ ಶರ್ಮಾ ಎಂಬುವನು, ಅವನು, ನನಗೆ ಹಣ ಸಹಾಯ ಇದೆ, ನನಗೆ ಹಣ ಕೊಡಿ ಗುರುಗಳೇ ಎಂದು ಕೇಳಿಕೊಂಡನು. ಹಾಗೂ ವಿನಯ ಶರ್ಮಾ, ನನಗೆ ತಾಲೆದಾರಿಯ ಆಯುರ್ವೇದ ಗ್ರಂಥವನ್ನು ತರಿಸಿಕೊಡಿ, ಅದರನ್ನು ವ್ಯಾಸಂಗ ಮಾಡುತ್ತಾ ನಾನು ಜನರಿಗೆ ಸಹಾಯ ಮಾಡುತ್ತೇನೆ ಎಂದು ಕೇಳಿಕೊಂಡನು. ನ್ಯಾಯನಿಧಿ ಅವರಿಬ್ಬರ ಆಸೆಯನ್ನು ಪೂರೈಸಿದನು. ಅದರಿಂದ ವಿಜಯ ಶರ್ಮಾ ಆ ಹಣದಿಂದ ರಾಜ ಬೀದಿಯಲ್ಲಿ ಒಂದು ಚಿನ್ನದ ಅಂಗಡಿಯನ್ನು ಇಟ್ಟಿದ್ದನು. ಚಿನ್ನದ ಅಂಗಡಿಯಿಂದ ಸಂಪಾದಿಸಿದ ಹಣದಿಂದ ಅವನು ತುಂಬ ಶ್ರೀಮಂತನಾದನು. ಆದ್ದರಿಂದ ಆ ಊರಿನ ಇನ್ನೊಬ್ಬ ಶ್ರೀಮಂತ ತನ್ನ ಮಗಳನ್ನು ವಿಜಯ ಶರ್ಮನಿಗೆ ಕೊಟ್ಟು ಮದುವೆ ಮಾಡಿದ್ದನು. ಅವರಿಬ್ಬರಿಗೆ ಒಂದು ಮಗು ಹುಟ್ಟಿತು. ಹಾಗೆ ಈ ಕಡೆ ಒಬ್ಬ ವಿನಯ ಶರ್ಮಾ ಎಂಬುವನು ಒಂದು ಗುಡಿಸಿನಲ್ಲಿ ಇದ್ದುಕೊಂಡು ಜನರ ಸಹಾಯವನ್ನು ಮಾಡುತ್ತಿದ್ದನು. ಒಂದು ದಿನ ನ್ಯಾಯನಿಧಿ ಎಂಬ ರಾಜನಿಗೆ ಹುಷಾರಿರಲಿಲ್ಲ. ಹಲವಾರು ವೈದ್ಯರು ಚಿಕಿತ್ಸೆ ಕೊಡಲು ಪ್ರಯತ್ನಿಸಿದರು, ಆದರೂ ಅವನ ಹುಷಾರು ಹಾಗೇ ಇತ್ತು. ಆದ್ದರಿಂದ ಒಬ್ಬ ನ್ಯಾಯನಿಧಿ ಬಳಗದವನು ವಿನಯ ಶರ್ಮನ ಬಗ್ಗೆ ಗೊತ್ತಾಯಿತು. ಆದ್ದರಿಂದ ನ್ಯಾಯನಿಧಿಗೆ ಹೇಳಿದನು, ಹೀಗೆ ಒಬ್ಬ ವಿನಯ ಶರ್ಮಾ ಎಂಬುವ ವೈದ್ಯ ಇದ್ದಾನೆ ಎಂದು. ಆದ್ದರಿಂದ ವಿನಯ ಶರ್ಮಾ ನ್ಯಾಯನಿಧಿ ಬಳಿಗೆ ಬಂದ ಹಾಗೂ ಅವನ ಆರೋಗ್ಯವನ್ನು ಸರಿಪಡಿಸಿದ. ಹಾಗೂ ನ್ಯಾಯನಿಧಿ ವಿನಯ ಶರ್ಮನಿಗೆ ಹೇಳಿದ, ನಾನು ನಿನಗೆ ಗ್ರಂಥವನ್ನು ಕೊಟ್ಟು ಒಳ್ಳೆಯದನ್ನು ಮಾಡಿದ್ದೇನೆ ಎಂದು ಹೇಳಿದ. ನೀನು ಈ ರಾಜ್ಯದಲ್ಲೇ ವೈದ್ಯನಾಗಿ ಇದ್ದಿಬಿಡು ಎಂದು ಹೇಳಿದ. ಆದ್ದರಿಂದ ವಿನಯ ಶರ್ಮಾ ಹೇಳಿದ, ನಾನು ಈ ರಾಜ್ಯದಲ್ಲಿ ವೈದ್ಯನಾಗಿ ಇದ್ದಿಬಿಟ್ಟರೆ ಈ ಬಡವ ಜನರಿಗೆ ಯಾರು ಸಹಾಯ ಮಾಡುತ್ತಾರೆ ಎಂದು ಹೇಳಿದ. ಆದ್ದರಿಂದ ನ್ಯಾಯನಿಧಿ ಊರಲ್ಲಿ ಒಂದು ಕಟ್ಟಡವನ್ನು ಕಟ್ಟಿಸಿಕೊಟ್ಟನು ವಿನಯ ಶರ್ಮನಿಗಾಗಿ. ವಿನಯ ಶರ್ಮಾ ಆ ಕಟ್ಟಡದಲ್ಲಿ ಎಲ್ಲ ಜನರಿಗೆ ಚಿಕಿತ್ಸೆಯನ್ನು ಕೊಡಲು ಪ್ರಾರಂಭಿಸಿದನು. ಹಾಗೂ ಒಂದು ದಿನ ವಿಜಯ ಶರ್ಮನಿಗೆ ಹುಷಾರು ತಪ್ಪಿತು. ಅದೇ ರಾತ್ರಿಯಲ್ಲಿ ಕಳ್ಳರು ಅವನ ಅಂಗಡಿಯನ್ನು ದೋಚಿದ್ದರು. ಇದನ್ನು ಕಂಡು ಅವರ ಹೆಂಡತಿ ಮಕ್ಕಳು ಗಂಡನನ್ನು ಬಿಟ್ಟು ಅವರ ತವರ ಮನೆಗೆ ಹೋದರು. ವಿನಯ ಶರ್ಮನಿಗೂ ವಿಜಯ ಶರ್ಮನ ಬಗ್ಗೆ ಗೊತ್ತಾಯಿತು. ಆದ್ದರಿಂದ ಅವನು ವಿಜಯ ಶರ್ಮನ ಮನೆಗೆ ಹೋಗಿ ಚಿಕಿತ್ಸೆಯನ್ನು ಕೊಟ್ಟನು ಹಾಗೂ ಅವನು ಹುಷಾರು ಆದನು. ಆಮೇಲೆ ಒಂದು ದಿನ ಅವರಿಬ್ಬರು
ಒಂದು ನಿರ್ಧಾರಕ್ಕೆ ಬಂದರು. ಏನೆಂದರೆ ಅವರಿಬ್ಬರೂ ಒಂದೇ ಮನೆಯಲ್ಲಿ ಇರುತ್ತೇವೆ ಎಂದು. ಈ ಕಥೆಯ ನೀತಿ ಏನೆಂದರೆ, ಹಣವನ್ನು ಎಲ್ಲರೂ ದೋಚಬಹುದು, ಆದರೆ ವಿದ್ಯೆಯನ್ನು ಯಾರೂ ದೋಚಕ್ಕಾಗಲ್ಲ ಎಂದು. जय श्री गुरु महाराज जी की जय। जय श्री महामाई की जय। जय श्री स्वामी जी महाराज जी की जय। ಇವತ್ತಿನ ವಾಲಂಟಿಯರ್ ಕೆಲಸನ ನಮ್ಮ ಲೋಚನ್ ಮತ್ತು ಲಕ್ಷಣ್ ಇಬ್ರು ಬಂದು ಕ್ಲೀನ್ ಆಗೆಲ್ಲ ಅರೇಂಜ್ ಮಾಡಿ ಒಳ್ಳೊಳ್ಳೆ ಹೂವು ತಂದು ದಿವ್ಯತೆಯರಿಗೆಲ್ಲ ಅಲಂಕಾರ ಮಾಡಿ ಅವರೇ ಖುದ್ದಾಗೆಲ್ಲ ಅಲಂಕಾರ ಮಾಡಿದ್ದಾರೆ. ಸೊ ಲೋಚನ್ ಮತ್ತು ಲಕ್ಷಣ್ಗೂ ಕೂಡ ನಮ್ಮ ಎಲ್ಲ ಪುಟಾಣಿಗಳ ಪರವಾಗಿ ಒಂದು ಧನ್ಯವಾದಗಳನ್ನ ಸಲ್ಲಿಸೋಣ. जयराम कृष्ण सर। 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 जयराम कृष्ण सर।